ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಹಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಣ್ಣಿನ ವಾಸನೆ, ಮನದ ಬಾಂಧವ್ಯ. ಹಬ್ಬ ಹರಿದಿಂಗಳು ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಭಾರತ ಸಂಸ್ಕೃತಿ, ಮೌಲ್ಯ ಮತ್ತು ಪರಂಪರೆಯಿಂದ ಕಟ್ಟಿಕೊಂಡಿರುವಂತಹ ಒಂದು ಜೀವಂತ ನಾಗರಿಕತೆ. ಮಾನವ ಇತಿಹಾಸದ ಆದಿ ಹೆಜ್ಜೆಗಳು ಇಡಲ್ಪಟ್ಟ ಈ ನಾಡು ಪ್ರತಿ ಭಾರತೀಯನ ಹೃದಯದಲ್ಲಿ ಹೆಮ್ಮೆಯಾಗಿ ಜೀವಿಸುತ್ತದೆ. ಸಾವಿರಾರು ವರ್ಷಗಳಿಂದ ನಮ್ಮ ಬದುಕನ್ನ ಕಟ್ಟಿ ಹಿಡಿದಿರೋದು ಸನಾತನ ಸಂಸ್ಕೃತಿ. ಈ ಸಂಸ್ಕೃತಿ ಪ್ರಕೃತಿಯನ್ನ ಆರಾಧಿಸುತ್ತೆ ಮತ್ತು ಬದುಕಿನ ಪ್ರತಿಯೊಂದು ಹಂತವನ್ನು ಹಬ್ಬವನ್ನಾಗಿ ಸಂಭ್ರಮಿಸುತ್ತದೆ. ನಮ್ಮ ಹಬ್ಬಗಳು ದಿನಾಂಕಗಳಲ್ಲ, ಅವು ಪ್ರಕೃತಿಯ ಚಕ್ರದೊಂದಿಗೆ, ಮಾನವನ ಶ್ರಮದೊಂದಿಗೆ ಮತ್ತು ಕಾಲದ ಲಯದೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಪ್ರತಿ ಹಬ್ಬವೂ ಒಂದು ಸಂದೇಶ: ಹೇಗೆ ಬದುಕಬೇಕು, ಏನನ್ನ ರಕ್ಷಿಸಬೇಕು, ಮತ್ತೆ ಮುಂದಿನ ಪೀಳಿಗೆಗೆ ಏನನ್ನ ಕೊಂಡೊಯ್ಯಬೇಕು ಎಂಬ ಬದುಕಿನ ಪಾಠ. ಇದೇ ನಮ್ಮ ಹಬ್ಬಗಳ ಮಹತ್ವ. ಹಬ್ಬ ಹರಿದಿಂಗಳು ಸರಣಿಯ ಉದ್ದೇಶ ಅಂತ ಅಂದ್ರೆ, ಈ ಹಬ್ಬಗಳ ಹಿಂದೆ ಇರುವ ಅರ್ಥ, ಸಂಸ್ಕೃತಿ ಮತ್ತು ಜೀವನ ಸಂದೇಶಗಳನ್ನ ಸರಳವಾಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವೇ ಹಬ್ಬ ಹರಿದಿಂಗಳು. ಈ ಸರಣಿಯಲ್ಲಿ ಭಾರತದ ಪ್ರಮುಖ ಹಬ್ಬಗಳನ್ನ ಒಂದೊಂದಾಗಿ ಆಯ್ಕೆ ಮಾಡಿಕೊಂಡು ಅದರ ಹಿನ್ನೆಲೆ, ಆಚರಣೆ ಮತ್ತು ಅದರ ಜೀವನ ತತ್ವವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹಬ್ಬಗಳು ಕೇವಲ ಆಚರಣೆಗಳಾಗಿ ಉಳಿಯಬಾರದು, ಅವುಗಳ ಅರ್ಥವೂ ನಮ್ಮ ಬದುಕಿನಲ್ಲಿ ಉಳಿಯಬೇಕು ಎಂಬುದೇ ನಮ್ಮೆಲ್ಲರ ಆಶಯ. ಸಂಕ್ರಾಂತಿ ಒಂದೇ ಹಬ್ಬ, ಹಲವು ರೂಪಗಳು. ನಮ್ಮ ಭಾರತಾದ್ಯಂತ ಸಂಕ್ರಾಂತಿ ಒಂದೇ ಸಮಯದಲ್ಲಿ ಆಚರಿಸಲ್ಪಡುವಂತಹ ಹಬ್ಬ. ಆದರೆ ಪ್ರತಿ ರಾಜ್ಯದಲ್ಲಿ ಅದರ ಹೆಸರು ಮತ್ತು ರೂಪ ವಿಭಿನ್ನವಾಗಿರುತ್ತದೆ. ಬನ್ನಿ, ಸಂಕ್ರಾಂತಿ ಹಬ್ಬದ ಅರ್ಥ, ಆಚರಣೆ ಮತ್ತು ಅದರ ಬದುಕಿನ ಸಂದೇಶವನ್ನ ಒಟ್ಟಿಗೆ ತಿಳಿಯೋಣ. ಎಲ್ಲಿ ಅದು ಪೊಂಗಲ್, ಎಲ್ಲಿ ಲೋಹಿರಿ, ಎಲ್ಲಿ ಮಗ್ಬಿಹು ಮತ್ತು ಎಲ್ಲಿ ಉತ್ತರಾಯಣ. ಹೆಸರು ಬೇರೆ ಬೇರೆ, ಆಚರಣೆನೂ ಬೇರೆ ಬೇರೆ, ಆದ್ರೆ ಅರ್ಥ ಮಾತ್ರ ಒಂದೇ: ಪ್ರಕೃತಿಗೆ ಕೃತಜ್ಞತೆ, ಶ್ರಮಕ್ಕೆ ಗೌರವ ಮತ್ತು ಹೊಸ ಬದುಕಿನ ಆರಂಭದ ಸಂಭ್ರಮ. ವೈವಿಧ್ಯದಲ್ಲಿ ಏಕತೆ, ಇದೇ ನಮ್ಮ ಸಂಸ್ಕೃತಿಯ ಸತ್ವ. ಕರ್ನಾಟಕದ ಸಂಕ್ರಾಂತಿ ಬಗ್ಗೆ ತಿಳಿಯೋಣ ಅಂತ ಅಂದ್ರೆ, ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಅದು ಮಣ್ಣಿನ ವಾಸನೆ. ಬೆಳಗಿನ ಜಾವ ಕೋಳಿ ಕೂಗುವ ಶಬ್ದದೊಂದಿಗೆ ಆರಂಭವಾಗುವಂತಹ ದಿನ. ಅಂಗಳದಲ್ಲಿ ಅಮ್ಮ ಬಿಡುವಂತಹ ರಂಗೋಲಿ, ಮನೆ ತುಂಬ ಹರಡುವ ಕಬ್ಬಿನ ಸಿಹಿ ವಾಸನೆ. ನೆರೆಹೊರೆಯವರು, ವಿಶೇಷವಾಗಿ ಹೆಣ್ಣು ಮಕ್ಕಳು ಸಿಂಗರಿಸಿಕೊಂಡು ಎಳ್ಳು ಬೆಲ್ಲ ಹಿಡಿದು ಮನೆ ಮನೆಗೆ ಬರುವ ಆ ಕ್ಷಣ ಮಾತಿಗಿಂತ ಮಿಗಿಲಾದ ನಗು, ಮಾತಿಲ್ಲದ ಸಂಭಾಷಣೆ ಮತ್ತು ಮನಸ್ಸುಗಳನ್ನ ಜೋಡಿಸುವಂತಹ ಆತ್ಮೀಯತೆ. ಇಲ್ಲಿ ಸಂಕ್ರಾಂತಿ ಮನೆಯೊಳಗೆ ಮಾತ್ರ ನಡೆಯೋದಿಲ್ಲ, ಅದು ಅಂಗಳದಿಂದ ಅಂಗಳಕ್ಕೆ, ಮನಸ್ಸಿನಿಂದ ಮನಸ್ಸಿಗೆ ಸಾಗ್ತಾ ಹೋಗುತ್ತೆ. ಹಿರಿಯರ ಆಶೀರ್ವಾದ, ಮಕ್ಕಳ ಸಂಭ್ರಮ ಮತ್ತು ಎಲ್ಲರನ್ನ ಒಂದೇ ತಂತಿಯಲ್ಲಿ ಕಟ್ಟುವಂತಹ ಒಗ್ಗಟ್ಟು. ಇದೇ ಕರ್ನಾಟಕದ ಸಂಕ್ರಾಂತಿಯ ಸೌಂದರ್ಯ: ಸರಳತೆ, ಆತ್ಮೀಯತೆ ಮತ್ತು ಆಳವಾದ ಮಾನವೀಯತೆ. ಸ್ನೇಹಿತರೆ, ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನಿಗೆ ಅಪಾರವಾದಂತಹ ಮಹತ್ವ ಇದೆ. ಸೂರ್ಯನ ಚಲನೆಯಲ್ಲಿ ಬದುಕಿನ ಲಯ ಅಡಗಿದೆ ಎಂಬುದು ನಮ್ಮ ಪೂರ್ವಜರ ನಂಬಿಕೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವಂತಹ ದಿನವೇ ಮಕರ ಸಂಕ್ರಾಂತಿ. ಇದೇ ಉತ್ತರಾಯಣದ ಆರಂಭ, ಅಂದ್ರೆ ಬೆಳಕು ನಿಧಾನವಾಗಿ ಕತ್ತಲೆಯ ಮೇಲೆ ಜಯ ಸಾಧಿಸುವಂತಹ ಕಾಲ. ಇದು ಕೇವಲ ಆಕಾಶದ ಘಟನೆ ಅಲ್ಲ, ಇದು ಬದುಕಿನ ಸಂದೇಶ. ನಿರಾಶೆಯ ನಂತರ ಆಶೆ, ಶ್ರಮದ ನಂತರ ಫಲ, ಕತ್ತಲೆಯ ನಂತರ ಬೆಳಕು. ಕೃಷಿ ಮತ್ತು ಸಂಕ್ರಾಂತಿ, ರೈತನ ಬದುಕು ಈ ಸಂಕ್ರಾಂತಿಯ ಹಬ್ಬದಲ್ಲಿ ಬಿತ್ತರವಾಗಿರುತ್ತೆ. ಬಿತ್ತನೆ, ಮಳೆಯ ನಿರೀಕ್ಷೆ, ಬಿಸಿಲಿನಲ್ಲಿ ದುಡಿತ ಮತ್ತು ಕೊಯ್ಲಿನ ಸಂತೋಷ, ಈ ಎಲ್ಲಾ ಶ್ರಮದ ಪರಾಕಾಷ್ಠೆಯೇ ಸಂಕ್ರಾಂತಿ. ಅದರಲ್ಲೇ ಇದನ್ನ ಸುಗ್ಗಿಯ ಹಬ್ಬ ಅಂತ ಕರಿತೀವಿ. ಹೊಸ ಅಕ್ಕಿಯಿಂದ ಅನ್ನ, ಕಬ್ಬಿನ ಸಿಹಿ ಮತ್ತು ದೇವರಿಗೆ ಸಲ್ಲಿಸುವಂತಹ ನೈವೇದ್ಯ, ಇವೆಲ್ಲವೂ ಪ್ರಕೃತಿಗೆ ಸಲ್ಲಿಸುವಂತಹ ಕೃತಜ್ಞತೆ ಆಗಿರುತ್ತೆ. ಗ್ರಾಮೀಣ ಬದುಕಿನಲ್ಲಿ ಹಸು, ಎತ್ತುಗಳು ಕೇವಲ ಪ್ರಾಣಿಗಳಲ್ಲ, ಅವು ರೈತನ ಬದುಕಿನ ಅವಿಭಾಜ್ಯ ಅಂಗವಾಗಿರುತ್ತೆ. ಸಂಕ್ರಾಂತಿಯಂದು ಗೋವುಗಳಿಗೆ ಸ್ನಾನ ಮಾಡಿಸಿ, ಸಿಂಗರಿಸಿ ಪೂಜಿಸಲಾಗುತ್ತೆ. ಇದು ಪೂಜೆಯಷ್ಟೇ ಅಲ್ಲ, ಬಳಸಿದ ಶಕ್ತಿಗೆ ಸಲ್ಲಿಸುವಂತಹ ಮಾನವೀಯ ಕೃತಜ್ಞತೆ.
ಮತ್ತೆ ಎಳ್ಳು ಬೆಲ್ಲ ಜೀವನದ ತತ್ವವನ್ನ ಸಾರುತ್ತೆ. ಸಂಕ್ರಾಂತಿ ಅಂದಾಗ್ಲೇ ನೆನಪಾಗೋದು ಎಳ್ಳು ಮತ್ತು ಬೆಲ್ಲ. ಎಳ್ಳಿನ ಕಹಿ, ಬೆಲ್ಲದ ಸಿಹಿ, ಜೀವನವೂ ಅಷ್ಟೇ. ಸಂತೋಷವೂ ಇದೆ, ದುಃಖವೂ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ಕೇವಲ ಮಾತಲ್ಲ, ಕಹಿಯಾದ ಸಂದರ್ಭದಲ್ಲೂ ಸಿಹಿಯಾದ ಮಾತು, ಮೃದುವರ್ತನೆ ಮತ್ತು ಮಾನವೀಯತೆ ಉಳಿಸಿಕೊಳ್ಳುವಂತಹ ಒಂದು ಮಹಾನ್ ಜೀವನ ತತ್ವ. ಸಂಕ್ರಾಂತಿಗೆ ದಾನಕ್ಕೆ ವಿಶೇಷ ಮಹತ್ವವಿದೆ. ಅನ್ನವಾಗಲಿ, ಬಟ್ಟೆಯಾಗಲಿ ಅಥವಾ ಸಹಾಯವಾಗಲಿ ಹಂಚಿಕೊಳ್ಳುವಂತಹ ಮನಸ್ಸೇ ಮುಖ್ಯವಾಗಿರುತ್ತದೆ. ಯಾಕೆಂದ್ರೆ ಈ ಹಬ್ಬ ನಮಗೆ ನೆನಪಿಸುವಂತಹ ಸತ್ಯ ಒಂದೇ: ನಾವು ಒಬ್ಬರೇ ಬದುಕುವುದಲ್ಲ, ಸಮೂಹವಾಗಿ ಬದುಕೋದೇ ನಿಜವಾದ ಆನಂದ, ಅಲ್ವೇ? ಇಂದಿನ ವೇಗದ ಬದುಕಿನಲ್ಲಿ ನಾವು ಹಬ್ಬಗಳನ್ನ ಆಚರಿಸ್ತೇವೆ, ಆದರೆ ಅದರ ಅರ್ಥವನ್ನ ಮರೆತಿದ್ದೇವೆ. ಸಂಕ್ರಾಂತಿ ನಮಗೆ ಹೇಳುವುದು, ನಿಲ್ಲಿ, ಹಿಂದೆ ನೋಡಿ, ಮತ್ತೆ ಹೊಸ ಬೆಳಕಿನತ್ತ ಸಾಗಿರಿ. ಹಳೆಯ ದ್ವೇಷ ಬಿಟ್ಟು ಹೊಸ ಸ್ನೇಹ ಬೆಳೆಸಿ. ಕಠಿಣತೆ ಬಿಟ್ಟು ಮೃದುತನವನ್ನ ಅಳವಡಿಸಿಕೊಳ್ಳಿ. ಸೂರ್ಯನಂತೆ ನೀವು ಬೆಳಕಾಗಿರಿ, ನಿಮ್ಮ ಸುತ್ತಲೂ ಬೆಳಕು ಹಂಚಿರಿ ಅನ್ನೋದು. ಹಾಗೆ ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಆಶೆ, ಹೊಸ ಶಕ್ತಿ ಮತ್ತು ಒಳ್ಳೆಯ ಮಾತುಗಳನ್ನ ತರಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆಯ ಬದುಕನ್ನ ಕಟ್ಕೊಳ್ಳಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.